ಕಾರ್ದಲ್ಲಿ ಒಂಚೂರು ಸ್ವೀಟ್ ಇರಲಿ ಅನ್ನೋ ಥರ ನಿಜವಾಗ್ಲೂ ತುಂಬಾ ಕ್ಯೂಟ್. ಯಾಕೆ ಗೊತ್ತಾ, ಒಬ್ಬ ಹೀರೋ ಪಕ್ಕದಲ್ಲಿ ಕಾಣಿಸ್ಕೋಬೇಕಾದ್ರೆ ನಮ್ಮ ಕ್ಯಾರೆಕ್ಟರ್ ಹೈಲೈಟ್ ಆಗಿಬಿಟ್ರೆ ಹೀರೋ ಡಮ್ಮಿ ಆಗಿಬಿಡ್ತಾರೆ ಅಂತಾರೆ. ಬಟ್ ಈ ಹೀರೋಗೆ ಆ ಮನಸ್ಥಿತಿ ಇಲ್ಲ. ತುಂಬ ಕಡೆ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆಲ್ಲ ಬಿಟ್ಕೊಡ್ತಿದ್ರು. ಡೈರೆಕ್ಟ್ರು ಅಷ್ಟೇ ತುಂಬ ಸಪೋರ್ಟಿವ್ ಮಾಡ್ತಾಯಿದ್ರು. ಮೇಡಮ್ ಆ್ಯಕ್ಷನ್ ಎಲ್ಲ ನೋಡಿ ನಿಜವಾಗ್ಲೂ ಶಾಕ್ ಆಗೋದೆ. ಯಾಕಂದರೆ ನಾನು ಪ್ರೀವಿಯಸ್ ಒಂದು ಸಿನಿಮಾದಲ್ಲಿ ನಾನು ಫೈರ್ ಡ್ಯಾನ್ಸ್ ಅಲ್ಲ ಫೈಟ್ ಮಾಡಿದ್ದೆ. ನನಗೆ ತುಂಬ ಕಷ್ಟ ಆಗಿದ್ದು ನಿಜ. ಬಟ್ ಮೇಡಮ್ ಆ್ಯಕ್ಷನ್ ನೋಡಿ ನಿಜ ಆಗೋದೆ ನಾನು. ಅವ್ರು ಎಷ್ಟು ಸೈಲೆಂಟಾಗಿ ಕ್ಯಾರಿ ಮಾಡಿದ್ದಾರೆ ಕ್ಯಾರೆಕ್ಟರ್ನ ಅಂದರೆ ಅದ್ಭುತ ಅನ್ನಿಸ್ತು. ಲಾಸ್ಟಿಗೆ ರಾಯರನ್ನ ತೋರಿಸಿರೋದು ನಮ್ಮ ವೀರೇಶ್ ಅವ್ರ ಕ್ಯಾಮ್ರಾಮ್ಯಾನು. ರಾಯರೇ ಎದ್ದು ಬಂದಂತಹ ಫೀಲ್ ಆಗುತ್ತೆ. ನಿಜವಾಗ್ಲೂ ರಾಯರು ನಮ್ಮನ್ನು ಕೈ ಹಿಡಿದಿದ್ದಾರೆ ಅನ್ಕೋತೀವಿ. ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ನೋಡ್ತಾ ಇದ್ದಾರೆ, ಜನಗಳ ರೆಸ್ಪಾನ್ಸ್ ನೋಡ್ತಿದ್ರೆ ಹೀಗೆ ಕಂಟಿನ್ಯೂ ಆದರೆ ನಿಜವಾಗ್ಲೂ ಹೊಸ ಕಲಾವಿದರುಗಳಿಗೆ, ಹೊಸ ಟೀಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಮತ್ತು ಕಲಾವಿದ್ರಿಗೆ ಕೆಲಸ ಸಿಗುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಅರ್ಥ ಆಗಿರ್ಬೋದು. ಇದು ಭಾಗ 2ಗೆ ಲೀಡ್ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ. ನೀವೆಲ್ಲರ ಸಪೋರ್ಟ್ ಭಾಳ ಮುಖ್ಯ. ಹಾಗೆ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಪೈರಸಿ ಸ್ಟಾಪ್ ಮಾಡಿ. ಯಾಕಂದರೆ ಇವತ್ತು ಎಷ್ಟೋ ಜನ ಕಾಲೇಜ್ ಹುಡುಗರೆಲ್ಲ ಬಂದಿದ್ದಾರೆ. ನಮಗೆ ತುಂಬ ಖುಷಿ ಇರೋದೇನೆಂದರೆ ಭಾನುವಾರ ಇನ್ನೇನು ನಾಳೆಲ್ಲ ನಾಡಿದ್ದು ಅವತ್ತು ಹೇಗೆ ತೊಗೋತಾರೆ ಜನ ಅನ್ನೋದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ನೋಡಿ ಸರ್, ಈ ಶುಕ್ರವಾರಕ್ಕೋಸ್ಕರ ಇಷ್ಟು ವರ್ಷಗಳು ಕಾದಿದ್ದೀವಿ. ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾವು ತುಂಬ ಕಷ್ಟಪಟ್ಕೊಂಡು, ಯಾಕಂದರೆ ಇದೊಂದು ಕನಸು, ಇದೊಂದು ಡೈರೆಕ್ಟರ್ ಆಗಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಿ ಜನಗಳಿಗೆ ಕೊಡಬೇಕು ಅನ್ನೋದು. ಈ ಶುಕ್ರವಾರ, ಯಾಕಂದರೆ ಪ್ರತಿ ಶುಕ್ರವಾರ ಎಲ್ಲರದ್ದು ಒಂದು ಟೈಮ್ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇವತ್ತು ನಮ್ಮ ಟೀಮ್ದು ಎಲ್ಲ ಒಂದು ಟೈಮ್ ಚೇಂಜ್ ಆಗುವಂಥ ಟೈಮ್ ಬಂದಿದೆ. ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದೀವಿ. ಅದು ಈಗ ಸಿನಿಮಾ ನೋಡಿಬಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಈ ಶುಕ್ರವಾರ ತುಂಬ ಖುಷಿ ಆಗ್ತಿದೆ. ಎಲ್ಲರ ಕಡೆಯಿಂದನೂ ಸಿನಿಮಾ ನೋಡಿದವರು ಎಲ್ಲರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಒಂದು ಪಾಸಿಟಿವ್ ಆಗಿ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರು ಕೇಳ್ಕೊತೀನಿ, ಪ್ರತಿಯೊಬ್ಬರಿಗೂ ತಲುಪಿಸೋತ್ತೀರಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಟೀಮ್ಗೆ ತುಂಬ ಎಕ್ಸೈಟ್ಮೆಂಟಲ್ಲಿ ಖುಷಿ ಆಗಿದ್ದೀವಿ ಸರ್. ಈ ಥರ ಹಾರರ್ ಸಿನಿಮಾ ಬರೋದು ಕಡಿಮೆ ಆಗಿದೆ. ಯಾಕೆ ಈ ಥರ ಧೈರ್ಯ ಮಾಡಿದ್ರಿ ಸರ್? ಧೈರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದರೆ ಆ ಧೈರ್ಯ ಮತ್ತು ಜವಾಬ್ದಾರಿ ಎರಡೂ ನಮ್ಮ ಸಿನಿಮಾ ಕಂಟೆಂಟು ಸರ್, ನಮ್ಮ ಸಿನಿಮಾ ಕತೆ. ಆ ಸಿನಿಮಾ ಕತೆ ಇದ್ದಿದ್ದಕ್ಕೇ ಇಷ್ಟೊಂದು ಧೈರ್ಯ ಮಾಡೋಕ್ಕಾಗಿದ್ದು. ಯಾಕಂದರೆ ಆ ಟೈಟಲು ನಾನೇನು ಬಿಡೋಲ್ಲ, ಟೈಟ್ಲು ಮುಂಚೆನೇ ಹೇಳ್ತಾ ಇದ್ದೀವಿ, ಅದೊಂದು ತುಂಬ ದೊಡ್ಡ ಜವಾಬ್ದಾರಿ ಅಂತ. ಆ ಟೈಟ್ಲಿಗೆ ನಾವು ಇವತ್ತು ನ್ಯಾಯ ಕೊಟ್ಟಿದ್ದೀವಿ ಅಂತ ನಾನು ಅನ್ಕೊತೀನಿ. ಮತ್ತು ಇಷ್ಟು ದೊಡ್ಡ ಕ್ವಾಲಿಟಿನಲ್ಲಿ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡು ಎಲ್ಲರೂ ಆ ಕ್ಯಾರೆಕ್ಟರ್ಗಳಿಗೆ ಒಂದು ಜೀವ ತುಂಬಿ ಒಂದು ನ್ಯಾಯ ಕೊಟ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ ಅಂತಂದಾಗ ಅದು ಮೇಯ್ನು ನಮ್ಮ ಸಿನಿಮಾದು ಕತೆ ಸರ್. ಓಕೆ ಸರ್, ಶುಕ್ರವಾರ ಆಯಿತು, ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತೀರಿ ಪ್ರೇಕ್ಷಕರಿಗೆ? ಸರ್, ಖಂಡಿತ ನೆಕ್ಸ್ಟು ಬರೋ ಪ್ರೇಕ್ಷಕರು ಆರಾಮಾಗಿ ನಮ್ಮ ಸಿನಿಮಾ ನಿಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಿರೋ ಆಡಿಯನ್ಸು ಒಂದು 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 ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಂದರೂ ಕೂಡ ಥಿಯೇಟ್ರ್ ಒಳಗಡೆ ಬಂದಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ತುಂಬ ವಿಷಯಗಳು ಹೊರಗಡೆ ಬರುತ್ತೆ. ಒಂದು 5 ನಿಮಿಷ ಕೂಡ ಎಲ್ಲೂ ಬೋರ್ ಆಗದೇ ಇರೋ ರೀತಿಯಲ್ಲಿ ಸಿನಿಮಾ ನಾವು ಕಟ್ಕೊಟ್ಟಿದ್ದೀವಿ. ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಒಂದು ವಿಜುವಲಿ ನಿಮಗೆ ಏನು ಆ ಟ್ರೀಟ್ ಕೊಡಬೇಕು, ನಿಮಗೆ 1 ನಿಮಿಷನೂ ಕೂಡ ಎಲ್ಲೂ ಬೋರ್ ಆಗದೇ ಇರೋ ರೀತಿ ನೀವೇ ಒಂದು 4 ಜನಕ್ಕೆ ಹೇಳೋ ಥರ ಒಂದು ಸಿನಿಮಾ ಮಾಡಿದ್ದೀವಿ. ಖಂಡಿತ ಒಂದು ಹೊಸ ಟೀಮ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದು ಅಥವಾ ಇನ್ನೊಂದು ಆ ಥರ ಅಂತಲ್ಲ. ಖಂಡಿತ ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀರೋ ಅದಕ್ಕಿಂತ 100 ಪಟ್ಟು ನಾವು ಜಾಸ್ತಿ ನಿಮಗೆ ಆ ಒಂದು ಎಕ್ಸೈಟ್ಮೆಂಟು, ಆ ಥ್ರಿಲ್ಲಿಂಗ್ ಇರುತ್ತೆ ಸಿನಿಮಾದಲ್ಲಿ. ದಯವಿಟ್ಟು ಎಲ್ಲರೂ ಬಂದು ನೆಕ್ಸ್ಟ್ ಶೋಗಳಿಂದ ಪ್ರತಿಯೊಬ್ಬರು ಬಂದು ಕರ್ನಾಟಕ ಜನತಾದ್ಯಂತ ನಮ್ಮ ತಂಡಕ್ಕೆ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮ ತಂಡಕ್ಕೆ ಬೆಂಬಲಿಸಿ ಸಿನಿಮಾ ನೋಡಿ, 4 ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.